ಮಾಡಲ್ಲ. ಇಲ್ಲಿ ಏನು ನಮ್ಮದು ಏನು ಒಂದು ಉಚಿತ ಏನೊಂದು ಚೆಕಿಂಗ್ ಇದೆಯಲ್ಲ, ಯಾವುದು ಇರ್ಬೋದು, ಸಾಮಾನ್ಯ ರೋಗ ಇರ್ಬೋದು, ಮಕ್ಕಳಿಗೆ ಆಗ್ಬೋದು, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ECG, ನರರೋಗ, ಬೆನ್ನು ನೋವು, ಕಿವಿ, ENT, ಮೂಳೆ ಮತ್ತು ಕೀಲಿಂದು, ಮತ್ತು ಸೌಖ್ಯ ವಿಭಾಗ, BP, ಶುಗರು, ಇದು ಸಂಬಂಧಪಟ್ಟವೆಲ್ಲ ಇಲ್ಲಿ ಚೆಕಪ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಏನನ್ನ ಹೆಚ್ಚಿಗೆ ನಿಮಗೆ ಶಸ್ತ್ರಚಿಕಿತ್ಸೆ ಬೇಕು, ಆಪ್ರೇಷನ್ಸು ಮತ್ತು ಇನ್ನೊಂದು ಮತ್ತೊಂದು ಬೇಕು ಅಂದರೆ ಆಸ್ಪತ್ರೆಯಿಂದಲೇ ನಿಮ್ಮನ್ನೆಲ್ಲ ಉಚಿತವಾಗಿ ಅಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಮತ್ತೆ ಕರ್ಕೊಂಡ್ಬಂದು ನಿಮ್ಮ ಊರಿಗೆ ಬಿಡ್ತಾರೆ. ಪೇಷಂಟ್ ಜೊತೆಗೆ ಒಬ್ಬರು ಹೋಗ್ಬೋದು, ಅಲ್ಲಿರೋ ವ್ಯವಸ್ಥೆನೂ ಕೊಡ್ತಾರೆ. ಅವ್ರು 1 ದಿವಸ 2 ದಿವಸ ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸದಾಗ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ಗೆ ಏನಾರ ಇವಾಗ ಚೆಕ್ ಮಾಡಿದಾಗ ಏನಾರ ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ಗಳು ಇಲ್ಲೇ ಕೊಡ್ತಾರೆ, ಅಲ್ಲೂ ಮೆಡಿಸಿನ್ಗಳು ಕೊಡ್ತಾರೆ. ಅದನ್ನು ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿಸ್ಕೊಂಡ್ರು ಫಸ್ಟ್ ಇಲ್ಲಿ BP, ಶುಗರ್ ಫಸ್ಟ್ ಎಲ್ಲರೂ ಕಂಪಲ್ಸರಿ. BP, ಶುಗರ್ ಕಂಪಲ್ಸರಿ. ಆಮೇಲೆ ಅವ್ರು ಹೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಅಂತೇಳಿ. ಹೊರಡ್ತಾರೆ 1 ರೂಮು 2 ರೂಮು 3 ರೂಮು ಇರುತ್ತೆ, ಅಲ್ಲಿಗೆ ಹೋಗ್ಬೋದು. ಯಾರು ಬೇಕಾದ್ರೂ ಅಲ್ಲಿಗೆ ಹೋಗಿ ಅವ್ರು ಯಾವ ರೂಮ್ ಹೇಳ್ತಾರೆ ಆ ರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಮತ್ತೆ ಮೆಡಿಸನ್ ಕೊಡ್ತಾರೆ. ಮೆಡಿಸನ್ ತಗೊಂಡು ಮತ್ತೆ ಸಾಯಂಕಾಲದ ಮೇಲೆ ಮಧ್ಯಾಹ್ನಕ್ಕೆ ಊಟ ಇರ್ತೈತೆ, ಊಟನೂ ಮಾಡ್ಕೊಂಡು ಶಾಂತ ರೀತಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಟ್ರಸ್ಟ್ನ ಪರವಾಗಿ ಮತ್ತು ಆಸ್ಪತ್ರೆ ಸಿಬ್ಬಂದಿ ಡಾಕ್ಟರ್ ಪರವಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೈದ್ಯಕೀಯ ತಪಾಸಣೆ ಶಿಬಿರ ನಡೆಸ್ತಿದ್ದೇವೆ. ಈ ಶಿಬಿರದ ಆಯೋಜನೆಯನ್ನು ಬಸವೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸೇವಾ ಟ್ರಸ್ಟ್ ಅವರು ನೆರವೇರಿಸಿಕೊಡುತ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹೆಚ್ಚಾಗಿ ಜನರು ಶಿಬಿರದಲ್ಲಿ ಬಂದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಆಸ್ಪತ್ರೆ ಎಲ್ಲರೆಲ್ಲ ಕೇಳಿದ್ದಾರೆ.